ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ
ಪೆಟ್ಟಿಗಳು ತಿನ್ನಂತ ದಿನಗಳು. ಶಿಖಮಕೋರ ಶಿಖತ ರೇಖತ ಶಕತ. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕೂಡ ಕೆಲವೊಂದು ಸೇವಕರು ನಿಮ್ಮನ್ನು ನೋಡಿದ್ರೆ ಆಗ್ತಾ ಇಲ್ಲ. ಎಸ್ ಎಸ್ ನೀವು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ, ನಾನೇನು ಮಾಡಿಲ್ಲ, ನನ್ನ ವಿಷಯದಲ್ಲಿ ಯಾಕೆ ಹೊಟ್ಟೆ ಕಿಚ್ಚು ಎಂಬುದಾಗಿ. ನಾನು ನನ್ನ ಕೈ ಹಿಡಿದುಕೊಂಡು ಎಂಬುದಾಗಿ ಯಾಕೆ ಹೇಳಿದ್ದೇನೆ ಅಂದ್ರೆ, ನಡೆ ನನ್ನೊಟ್ಟಿಗೆ ನಡೆಯುವುದಾಗಿ ಯಾಕೆ ಹೇಳಿದ್ರೆ, ದೇವರ ಆತ್ಮ ನನಗೆ ತಿಳಿಸ್ತಾ ಇದ್ದಾರೆ, ಪಾಸ್ಟರ್ ದಿಸ್ ಇಸ್ ನಾಟ್ ಪ್ರೊಫೆಟಿಕ್ ವರ್ಡ್. ದೇವರಲ್ಲಿ ಯಾವಾಗಲೂ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ದೇವರೇ ಹಲೋಕನ ಹಾಗೆ ನಿನ್ನೊಟ್ಟಿಗೆ ನಾನು ನಡೆಯಬೇಕು. ದೇವರು ನನಗೆ ಬೈಬಲ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. The Bible says David inquired God ಎಂಬುದಾಗಿ. ದಾವೀದನು ದೇವರ ಸಲಹೆಗಳನ್ನು ಕೇಳಿದನು ಎಂಬುದಾಗಿ. ಸೊ ದೇವರ ವಿಷಯದಲ್ಲಿ ನೀವು ದೇವರ ಸಲಹೆಗಳನ್ನು ಕೇಳಬೇಕೆಂಬುದಾಗಿ ನಿಮಗೆ ಹೌದು. ದೇವರು ಕೇಳ್ತಾ ಇದ್ದಾರೆ. ಏನೋ ಅಮೌಂಟ್ ಬರಬೇಕಾಗಿದೆ. ಹೌದು ಸರ್, ಹೌದು. ಎಸ್ ಹೌದು. ನೀವು ಅಂದ್ಕೊಂಡಿರೋದನ್ನ ಅದೇ ನಿಮಗೆ ಬರ್ತದೆ, ಅದೇ ನಿಮಗೆ ಬರ್ತದೆ. ಥ್ಯಾಂಕ್ ಯು ಲಾರ್ಡ್. ಒಂದು ಲ್ಯಾಂಡ್ ನೋಡ್ತಾ ಇದ್ದೇನೆ, ಲ್ಯಾಂಡ್, ಒಂದು ಜಾಗ, ಒಂದು ಲ್ಯಾಂಡ್. ಹೌದು ಸರ್, ಲ್ಯಾಂಡ್. ಎಸ್, God is very faithful, pastor. ನೀವು ಸುಮ್ಮನೆ ಇವತ್ತು ಬಂದಿಲ್ಲ, ದೇವರು ನಿಮ್ಮಲ್ಲಿ ಕರ್ಕೊಂಡು ಬಂದ. ಆ ವಾರದಲ್ಲಿ, ಮೊದಲನೆಯ ವಾರದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೋದ್ರೆ, ಈ ವರ್ಷ ಮಾತನಾಡು ದೇವರೇ, ನನ್ನ ಪ್ರಾರ್ಥನೆಗಳಿಗೆ ಈ ವರ್ಷ ಉತ್ತರಗಳು ಬೇಕು ದೇವರೇ ಎಂಬುದಾಗಿ. ನೀವು ನೋಡಿದಂತ ಸ್ಥಳ ನಾನು ನೋಡಿದೆ ಅಷ್ಟೇ, ನಾನು ನೋಡಿದ. ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ಗಾಡ್ ವಾಸ್ ಶೋಯಿಂಗ್ ಮೀ. ಅದು ಸುಂದರವಾದ ಜಾಗವಾಗಿದೆ. ಐ ಆಮ್ ಸೀಯಿಂಗ್ ಇನ್ ಮೈ ವಿಷನ್. ನನ್ನ ದರ್ಶನದಲ್ಲಿ ನಾನು ನೋಡ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ದೇವರ ಆಚರಣೆ ಕೊಡ್ತಾನೆ. Receive it. Receive it. Thank you Lord. Hallelujah. ಅದರ ಆರ್ಥಿಕ ವಿಷಯಕ್ಕಾಗಿ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನೇ ಒದಗಿಸಿಕೊಡ್ತೀನಿ. ಥ್ಯಾಂಕ್ ಯು ಲಾರ್ಡ್. ಪಾಸ್ಟ್ರೆ, 2 ಮಂತ್ಸ್ ಚರ್ಚಲ ರೀತಿಯಾದ ಬೇಬಿಂಗ್ ಲೈಕ್ ಎ ಬೇಬಿ. ತಕ್ಷಣ ಇನ್ನೊಂದು ದೇವರು ಅದರಿಂದ ನಮಗೆ ಬಿಡುಗಡೆ ಮಾಡ್ತಾರೆ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದ, ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಈ ವರ್ಷ ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಸೇವೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕೆಲವೊಂದು ಬದಲಾವಣೆಗಳು ದೇವರು ಮಾಡಿ ಹೋಗ್ತಾ ಇದ್ದಾರೆ.
Amen. ಶೈಲಜಾ, ಎಸ್, ಹಾಲೆಲೂಯಾ, ಹಾಲೆಲೂಯಾ. ಒಂದು ತೊಂದರೆಗಳನ್ನು ನೋಡ್ತಾ ಇದ್ದಾರೆ, ತೊಂದರೆಗಳು. ದೇವರು ಅದರಿಂದ ಅವರಿಗೆ ಬಿಡುಗಡೆ ಕೊಡುವುದನ್ನು ನೋಡ್ತಾ ಇದ್ದಾರೆ. ಒಂದು ನೊಂದುಕೊಂಡಂತ ಹೃದಯ, ಯಾವಾಗಲೂ ದೇವರಿಗೆ ಹಣ್ಣಳ ಹಾಗೆ, ಓ ಮಕಾಶಿಕತೆ ರೇಖತ ಮಕೋಶಕಟ ರೇಖತ ರೇಖತ, ಹಣ್ಣಳು ಯಾವ ರೀತಿಯಾಗಿ ನೊಂದುಕೊಂಡಿದ್ದಳು ಆ ರೀತಿಯಾಗಿ ಅವರು ನೊಂದುಕೊಂಡಿದ್ದಾರೆ. ಶೈಲಜಾ, ಎಸ್, ಸಭೆ ಮೇಲೋ ಅಥವಾ ಪಕ್ಕದಲ್ಲಿ ಕಟ್ಟಬೇಕಂತ ಆಲೋಚನೆ, ಮೇಲೆ ಕಟ್ಟಬೇಕೆಂದು ಆಲೋಚನೆ. ಅಷ್ಟೊಂದೇ ಪಾಸ್ಟ್ರೆ ಆ ಸೈಡಿಗೆ ಜಾಗ ನಿಂತನ. ಬಟ್ ಗಾಡ್ ಇಸ್ ಟೆಲ್ಲಿಂಗ್, ದೇವರು ಅಂತಂದ್ರೆ ಅಲ್ಲಿ ರೂಮ್ಸ್ಗಳು ನೋಡ್ತಾ ಇದ್ದಾರೆ, ಕಟ್ಟಿರುವಂಥದ್ದು ರೂಮ್ಸ್ಗಳು. ಯಾಕಂದ್ರೆ ದೇವರು ಈ ಸಭೆಯನ್ನು, ಈ ಸ್ಥಳವನ್ನು ಒಂದು ಬೆಳಕಾಗಿ ಉಪ್ಪಾಗಿ ಇಟ್ಟಿದ್ದಾರೆ. ನಿಮ್ಮ ಸಭೆಯಿರುವಂತ ಕೆಲವೊಂದು ಸ್ತ್ರೀಯರು, ವಿಶೇಷವಾಗಿ ಕೆಲವೊಂದು ಸ್ತ್ರೀಯರು ಪಾಸ್ಟರ್, ನಮ್ಮ ಸಭೆ ದೇವರೇ ಈ ಸುತ್ತಮುತ್ತಲಿರುವಂತಹ ಹಳ್ಳಿಗಳು ಒಂದು ಉಪ್ಪಾಗಿ, ಒಂದು ಬೆಳಕಾಗಿ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. That's why the Lord is revealing. ದೇವರು ನನಗೆ ಪಾಸ್ಟರ್ಸ್ ಕಾನ್ಫರೆನ್ಸ್ಗಳಿಗೂ ನೋಡ್ತಾ ಇದ್ದೀವಿ, ಮೀಟಿಂಗ್ಸ್ಗಳಾಗೋದು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಇಲ್ಲಿ ದೊಡ್ಡ ದೊಡ್ಡ ದೇವರ ಸೇವಕರು ಬರ್ತಾರೆ ಬರುವಂತ ದಿನಗಳಲ್ಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪಾಸ್ಟರ್, ನಿಮ್ಮ ದರ್ಶನ ಬಹಳ ದೊಡ್ಡದಾಗಿದೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಬೈಬಲ್ ಹೇಳ್ತಾ ಇದೆ, enlarge your territory ಎಂಬುದಾಗಿ, ನಿನ್ನ ಸರಿಹದ್ದನ್ನು, ಓ ಹಾಲೆಲೂಯಾ, ಅದನ್ನು, ಓ ಹಾಲೆಲೂಯಾ, enlarge your territory. ಥ್ಯಾಂಕ್ ಯು ಲಾರ್ಡ್. ವಿಸ್ತಾರಗೊಳಿಸುವುದು. ಬದಲಾವಣೆಗಳು ನೋಡ್ತಾ ಇದ್ದೇವೆ. ಹೊಸ ಭಾರ ನಿಮ್ಮ ಒಳಗಡೆ ನೋಡ್ತಾ ಇದ್ದೇವೆ. ದೇವರು ಹಾಕಿರುವಂತಹ ಹೊಸ ವಿಚಾರಗಳು ನಿಮ್ಮ ಒಳಗಡೆ ನೋಡ್ತಾ ಇದ್ದೇವೆ. ನಿಮ್ಮ ಒಳಗಡೆ ಒಂದು ಭಾರ ನೋಡ್ತಾ ಇದ್ದೀನಿ ಮಾಸ್ಟರ್. ಏನಂದ್ರೆ ಕೆಲವೊಂದು ಬಹಳ ಬಡ ಜನರ ಕುಟುಂಬಗಳನ್ನು ನೋಡುವಾಗ ಅವರಿಗೆ ನಮ್ಮ ಕೈಯಿಂದ ಅಥವಾ ನಮ್ಮ ಒಂದು ಸಂಸ್ಥೆಯಿಂದ ಅಥವಾ ನಮ್ಮ ಸಭೆಯಿಂದ ಒಂದು ಮನೆ ಕಟ್ಟಿಕೊಡ್ಬೇಕೆಂಬ ಒಂದು ಭಾರ. ಎಸ್, ಆ ಭಾರ ನಿಮಗೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಒಂದು ಮಿನಿ ಬಸ್ ನೋಡ್ತಾ ಇದ್ದೀವಿ, ಮಿನಿ ಬಸ್. ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಆಮೆನ್. ಥ್ಯಾಂಕ್ ಯು ಲಾರ್ಡ್. ಮಿನಿ ಬಸ್ ಅದು ಕೇವಲ ಜನರನ್ನು ಕರ್ಕೊಂಡು ಬರುವುದು. ಯಾಕಂದ್ರೆ ನೀವು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಒಳಗಡೆ ಒಂದು ನೋವು, ಕಣ್ಣೀರು ದೇವರ ಮುಂದೆ ಬರುವುದು. ಏನಂತಂದ್ರೆ, ಸ್ವಾಮಿ, ನಮ್ಮ ಜನರು ದೂರದಿಂದ ಬರ್ತಾರೆ ಸ್ವಾಮಿ, ಬಸ್ಸಿಗೆ ನಿಂತು ಬರ್ತಾರೆ ಸ್ವಾಮಿ. ಕರ್ತನೆ, ಒಂದು ಗಾಡಿ ಅಥವಾ ಮಿನಿ ಬಸ್ ನಮಗೊಂದು
ವ್ಯವಸ್ಥೆ ಮಾಡು, ಕೊಡು ಸ್ವಾಮಿ. ಒಂದು ಬಸ್ ಕೊಡು ಕರ್ತನೆ. ಪ್ರವಾದಿ ಮೂಲಕವಾಗಿ ಕಾರ್ ಎಂಬುದಾಗಿ ಹೇಳಿದ್ದಿ, ಕಾರ್ ಕೊಟ್ಟಿ ಸ್ವಾಮಿ. ಅದೇ ಪ್ರಕಾರ ಬಸ್ ಕೇಳ್ತಾ ಇದೆ, ಬಸ್ ಕೊಡಿ ಅಂತ ದೇವರು ನಮ್ಗೆ 2 ಬಸ್ ಕೊಡ್ತಾರೆ. ಹೊಂದಿಕೊಳ್ಳಿ, 2 ಬಸ್ ದೇವರು ಕೊಡೋದು ನಾನು ನೋಡ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಮಿನಿಸ್ಟ್ರಿ, ನಿಮ್ಮ ಸೇವೆ ಮತ್ತೊಂದು ಹಂತಕ್ಕೆ ಹೋಗುವುದನ್ನು ನೋಡ್ತಾ ಇದ್ದೇನೆ. ರಿಸೀವ್ ಇಟ್. ಕರ್ತನಾತ್ಮನು ಹೇಳುವಂಥದ್ದು ರಿಸೀವ್ ಇಟ್. ಹೊಂದಿಕೊಳ್ಳಿ, ಯೇಸು ನಾಮದಲ್ಲಿ ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ರುಗುಡ ರಗಡ ಶಿಗಡ ರಬದ ರುಗುಲವ ಶಗದ ರಬ ಕರಬ ಶಂದ ರಬ ರುಗುಡ ರಬ ಶಗದ ರಬ ರುಗುಡ ರಗಡ ಶಗದ ರಬ ಕರಬ ಸಗದ ರಬ ರುಗುಲವ ಶಂದ ರಬ ಕರಬ. ಪಾಸ್ಟರ್ ಆಗಬೇಕೆಂಬ ಭಾರ, ಪಾಸ್ಟರ್ ಆಗಿ ಸೇವೆ ಮಾಡಬೇಕೆಂಬ ಭಾರ. ರೇಖಾಲಮ ಶಂದ ರಬ. ನನ್ನ ಪಾಸ್ಟರ್ ಆಗಬೇಕು, ಪಾಸ್ಟರ್ ಆಗಿ ನಾನು ಸೇವೆ ಮಾಡಬೇಕು, ಆತ್ಮಗಳನ್ನು ದೇವರಾಜ್ಯಕ್ಕೆ ನಡೆಸಬೇಕು. ನಾನು ಪಾಸ್ಟರ್ ಹಾಗೆ ವಾಕ್ಯ ಹೇಳಬೇಕು, ನಾನು ಪಾಸ್ಟರ್ ಆಗಿ ಸಭೆ ನಡೆಸಬೇಕು. ಆ ಭಾರ ನೋಡ್ತಾ ಇದ್ದೀನಿ, ಹೌದಾ? ರುಗುಡ ರಗಡ ಶಗದ ರಬ, ಹೌದಾ? ಆ ಭಾರ ನೋಡ್ತಾ ಇದ್ದೀನಿ. ಬಟ್ ಕನ್ಫ್ಯೂಷನ್ ಇದೆ ಸ್ವಲ್ಪ ಕರೀವಿಕೆ ವಿಷಯದಲ್ಲಿ. ನಾನು ಕೆಲಸ ಮಾಡ್ಕೊಂತ ಸೇವೆ ಮಾಡಲು ಅಥವಾ ನಾನು ಮಾಡುವಂಥದ್ದು ಎಲ್ಲವನ್ನು ಬಿಟ್ಟು ಬಿಟ್ಟು ಪರಿಪೂರ್ಣವಾಗಿ ಇದಕ್ಕೆ ನಿಲ್ಲೋ ಎಂಬ ಎಸ್, ಆ ಒಂದು ಗೊಂದಲ, ಆ ಒಂದು ಗಲಿಬಿಲಿ ನೋಡ್ತಾ ಇದ್ದೆ. ಹೌದಾ? ಪೌಲ್ ಅಂದ್ರೆ ನನಗೆ ಬಹಳ ಇಷ್ಟ. ಪೌಲನಿಗೆ ನೀನು ಮಾತನಾಡಿದ್ದಿ ದಮಸ್ಕದಲ್ಲಿದೆ, ನಿನ್ನ ದರ್ಶನವನ್ನು ಕೊಡಿ. ಪೌಲನಿಗೆ ದರ್ಶನ ಕೊಟ್ಟಿದ್ರೆ ನನಗೂ ಕೂಡ ದರ್ಶನವನ್ನು ಕೊಡು ಎಂಬುದಾಗಿ ಕೇಳ್ತಾ ಇದ್ದೀನಿ. ಪೌಲನೊಟ್ಟಿಗೆ ಮಾತನಾಡಿ ಅವನ ಸೇವೆ ವಿಷಯದಲ್ಲಿ ತಿಳಿಸಿ ದೇವರು ಇಸ್ವಿ ತೋರಿಸ್ಕೊಳ್ತಾ ಇದ್ದಾನೆ. 1985 ಹುಟ್ಟಿದಂತ ಒಬ್ಬ ವ್ಯಕ್ತಿ ಹುಟ್ಟಿದಂತ 1985 ನೀವು ಕೆಟ್ಟ ಹಬ್ಬ ಅಂತ ಹೇಳ್ತಾ ಇದ್ದೇನೆ. ದೇವರು ನಾವು ಕೊಡ್ತಾ ಇದ್ದೇನೆ. 1985 ಯು ಆರ್ ಹಿಯರ್. ರಿಕಾಲಮ ಶಂಕರವ, ನೀವಿಲ್ಲಿದ್ದೀರಿ. 1985 ಇಸ್ವಿ ಎಲ್ಲಿ ಹುಟ್ಟಿದಂಥವರು 1985 ರಿಕಾಲಮ ಶಂಕರವ. ಯಾರಾದ್ರೂ ಹುಟ್ಟಿದ್ರ? God is never say lies. Rega da 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 shika da 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 roga da 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 shika da rega da 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 shika rabala karava sika karava. Stotra ninage stotra. Hallelujah. Yes, sing the song. Sallisuve stotra ninage stotra. Yes, hurry. 487 last visit. 487 Orikala Maka Shandarama. Phone number. The phone number is 487. Iritiali last visit. Tikarava Sakatarava. Rigada. Untuk hari itu lepas itu berarti. Rugo da Shigada. Rigarava.
487 ಈ ರೀತಿಯಾಗಿ ನಂಬರ್ ಇರುವಂಥದ್ದು. ಅದು ಒಂದು ಸಂಖ್ಯೆ ಆಗಿರ್ಬೋದು ಅಥವಾ ಪೂರ್ಣ ಸಂಖ್ಯೆ ಆಗಿರ್ಬೋದು. 487 487 ನಿಮ್ಮ ಮೊಬೈಲ್ ಕೊನೆಯ ಒಂದು ನಂಬರ್ ಸಂಖ್ಯೆ, ಅದು ಒಂದೇ ಒಂದು ನಂಬರ್ ಆಗಿರ್ಬೋದು ಅಥವಾ ಪೂರ್ತಿ ನಂಬರ್ ಆಗಿರ್ಬೋದು. ಅಂತವ್ರು ಯಾರೇ ಇದ್ರು ಕಮ್ ಫಾಸ್ಟ್. ಹೇಳಮ್ಮ ನಂಬರ್ ಇಡೋದು. ಎಸ್ 4 ರಿಕಲಾಮೋ ಶಾಂದರ ಕಥಮ ರಿಕೋಲಾಮ ಶಾಂದರ ಕೂತರಮ ರುಗಡಡಡಡ ಶಿಗಡಡಡ ರಿಗಡಡಡ ರುಗಡಡಡ ಶಿಗದರವ ರುಗಡಡವ ಶಗದರವ ಕೋರವ ಶಗದರವ ರೂಢದರವ ಶಿಗದರವ ಕರವ ಶಿಗಡಗದರವ ರಿಗಡ 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 ಶಗದರವ ರುದರವಲ ಸಗದರವ ಶ 0 ಮತ್ತು 2 ಎಂಬುದ 0 and 2. ಹಾಲೆಲೂಯಾ. 0 ಮತ್ತು 2 ಈ ಎರಡು ಅಂಕೆಗಳು 100 rupees ನೋಟ್ ಅಲ್ಲಿ ನಾನು ನೋಡ್ತಾ ಇದ್ದೇನೆ. ರಿಕೋ ಕಾಮಾಶ ಚೆಕ್ ಯುವರ್ ನೋಟ್ಸ್. ಇಫ್ ಯು ಹ್ಯಾವ್ 100 rupees, ನಿಮ್ಮ ಕಡೆ 100 rupees ಇದ್ರೆ ಚೆಕ್ ಮಾಡಿ. 100 rupees ಇದ್ರೆ ಚೆಕ್ ಮಾಡಿ. 0 2 5 7 8 9 ಓ ಮಾಕಟ ಕಟ ಈ ನಂಬರ್ಗಳು 100 rupees ನೋಡಿದ್ರೆ ಚೆಕ್ ಮಾಡಿ. ದಿಸ್ ಇಸ್ ದ ಪ್ರೊಫೆಟಿಕ್, ಇದು ಪ್ರವಾದನೆಯ ಸಮಯ. ಓ ರಿಕಾಲಾಮಕ ಶಾದನ. ಒಂದು ವೇಳೆ ಆ ನಂಬರ್ ನಿಮಗೆ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು, ಆ ನಂಬರ್ ಇದ್ರೆ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಎದ್ದು ನಿಂತರೆ ರಿಕಾಲಾಮ ಶಾಂದರವ 0 2 5 7 8 ಹಾಲೆಲೂಯಾ 9. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಈ ನಂಬರ್ಗಳಲ್ಲಿ ನಿಮಗೆ 100 rupees ನೋಡ್ತಾರೆ. ಕಮ್ ಆನ್ ಸ್ಟ್ಯಾಂಡ್ ಅಪ್. ಅಂತವ್ರು ಯಾರೇ ಇದ್ರು ಕೂಡ ಆ ನೋಟ್ ಹಿಡ್ಕೊಂಡು ದೇವರು ಕಾರ್ಯ ಮಾಡುವಂಥವನಾಗಿದೆ. ದೇವರು ಕಾರ್ಯ ಮಾಡುವಂಥವನಾಗಿದೆ. ರಿಗಡ ಗಡ ಶಿಗಡ ರಗಡ ರೆಗಡ ರಿಗಡ ರುಗುಡ ರವ ಶಗಡ ರವ ರುಗುಡ ರವ ಶಗಡ ರವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಚೆಕ್ ಒಂದು ನಂಬರ್, ಒಂದು ಡಿಜಿಟ್ ಇದ್ರೆ ಸಾಕದು. ಒಂದು ನಂಬರ್ ಇದ್ರೆ ಸಾಕು. 0 ಇದೆನಾ ಎತ್ತಿಲ್ರಿ, 2 ಇದೆನಾ ಎತ್ತಿಲ್ರಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಅನ್ನೋ ಕೈ ಹಿಡ್ಕೊಂಡು ಉಳಿಕಿದವ್ರು ಕೂತ್ಕೊಂಡು ಅಂತ ನೋಟಿದವ್ರು ಮಾತ್ರ ಕೈ ಹಿಡ್ಕೊಂಡು. ಬಿಕಾಸ್ ಗಾಡ್ ವಾಂಟ್ಸ್ ಟು ಡೂ ಸಮಥಿಂಗ್. ಗಾಡ್ ವಾಂಟ್ಸ್ ಟು ಡೂ ಸಮಥಿಂಗ್. ಇದು ನಿಮಗೆ ವಿಚಿತ್ರವೆನಿಸಬಹುದು. ಇದು ದೇವರಾತ್ಮನ ಕಾರ್ಯ, ದೇವರ ಆತ್ಮನ ಕಾರ್ಯ. ಹಾಲೆಲೂಯಾ. ಆ ನೋಟು ನಿಮ್ಮ ಬಲಗೈ ಹಿಡ್ಕೊಂಡು ಈ ರೀತಿಯಾಗಿ ಎತ್ತಿಡ್ಕೊಂಡು, ನೋಟು ನಿಮ್ಮ ಬಲಗೈ ಹಿಡ್ಕೊಂಡು ಈ ರೀತಿಯಾಗಿ ಕೈ ಮೇಲೆ ಆಮೇಲೆ ಬಂದು ನನ್ನ ಕಡೆ ಇದ್ರಿ ಅಂತ ಬೇಡ, ನಾನು ಪ್ರಾರ್ಥನೆ ಮಾಡಲ್ಲ. ಇಲ್ಲಿಂದ ಈಗಲೇ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಇದು ದೇವರ ಆತ್ಮನ ಕಾರ್ಯ. ಇದು ದೇವರ ಪರಿಶುದ್ಧಾತ್ಮನ ಅಭಿಷೇಕ ಚಲಿಸುವಂತ ಕಾರ್ಯ, ದೇವರ ಆತ್ಮನ ಕಾರ್ಯ. ಆಮೇಲೆ ಬಂದ್ರೆ ಈ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡಲ್ಲ. ಯಾರ ಕೈಯಲ್ಲಿ ನೋಟ್ ಹಿಡ್ಕೊಂಡಿದ್ರು ನೋಡಿ, ಇದು ಪ್ರವಾದನೆಯ ಮಾತು, ನಿಮಗೆ ಸಂದೇಶ ಅಥವಾ ಮಾತು. ದಿಸ್ ಇಸ್ ವಾಟ್ ದ ಹೋಲಿ ಸ್ಪಿರಿಟ್ ಇಸ್ ಟೆಲ್ಲಿಂಗ್. ದೇವರ ಆತ್ಮನು ನನಗೆ ಈ ರೀತಿಯಾಗಿ ನಿಮ್ಮ ವಿಷಯದಲ್ಲಿ ತಿಳಿಸ್ತಾ ಇದ್ದಾನೆ. ಏನಂತಂದ್ರೆ, ಕೆಲವರಿಗೆ ದುಡ್ಡು ಬರಬೇಕಾಗಿದೆ, ಕೆಲವೊಂದು ಸಾಲಗಳನ್ನು ನೋಡ್ತಾ ಇದ್ದಾನೆ, ದುಡ್ಡು ಸಿಕ್ಕಿ ಹಾಕಿಕೊಂಡಿರುವುದು ನೋಡ್ತಾ ಇದ್ದಾನೆ. ಎವ್ರಿಥಿಂಗ್ ವಿಲ್ ರೈಟ್ ಹ್ಯಾಂಡ್, ಎಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ನಿಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆ ಮಾಡುವುದನ್ನು ನೋಡ್ತಾ ಇದ್ದೇನೆ. ಹೋಗಿಕೊಳ್ಳಿ ಯೇಸು ನಾಮದಲ್ಲಿ. ದೇವರ ವಾಕ್ಯ, ದೇವರ ವಾಗ್ದಾನ ಈ ರೀತಿಯಾಗಿದೆ. 2ರಷ್ಟು ದೇವರು ನಿಮ್ಮನ್ನು ಆರ್ಥಿಕ ವಿಷಯದಲ್ಲಿ ಆಶೀರ್ವದಿಸುವುದು ನಾನು ನೋಡ್ತಾ ಇದ್ದೇನೆ. ಫೈನಾನ್ಷಿಯಲಿ ಆರ್ಥಿಕ ಒಂದು ಬಂಧನಗಳು ಮುರಿದು ಹೋಗುವುದು ನಾನು ನೋಡ್ತಾ ಇದ್ದೇನೆ. ಹಾಲೆಲೂಯಾ. ಆರ್ಥಿಕ ಸಮಸ್ಯೆ ನಿಮ್ಮನ್ನು ಬಿಟ್ಟು ಹೋಗುವುದು ನಾನು ನೋಡ್ತಾ ಇದ್ದೇನೆ. ಯೇಸು ನಾಮ
ನಾಮದಲ್ಲಿ ಈಗಲೇ Come out. ದೇವರು ಎರಡರಷ್ಟು ಆಶೀರ್ವದಿಸುವುದನ್ನು ನೋಡ್ತಾ ಇದ್ದೇನೆ. Even testifying in this church, ಈ ಸಭೆಯಲ್ಲಿ ಇಲ್ಲಿ ಬಂದು ನೀವು ಆ ವಿಷಯದಲ್ಲಿ ಸಾಕ್ಷಿ ಹೇಳ್ತೀರಿ. Thank you Lord. Hallelujah. ಸಾಕ್ಷಿ ಹೇಳ್ತೀರಿ. Hallelujah. 7 month, 8 month ದೇವರ ಜೀವಿತದಲ್ಲಿ 7th month, 8th month ಅಲ್ಲಿ ದೇವರ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು ನೋಡ್ತಾ ಇದ್ದೇನೆ. Receive it. ಒಂದು ಪ್ರಮೋಷನ್ ನೋಡ್ತಾ ಇದ್ದೇನೆ. ಪ್ರಮೋಷನ್. ಥ್ಯಾಂಕ್ ಯು ಲಾರ್ಡ್. ರಿಸೀವ್ ಇಟ್. ಹೊಂದಿಕೊಳ್ಳ್ರಿ ಯೇಸು ನಾಮದಲ್ಲಿ ಹೊಂದಿಕೊಳ್ಳಿ. God bless the God in the name of Jesus. ಆಶೀರ್ವದಿಸು ದೇವರೇ ನಿನ್ನ ಮಕ್ಕಳನ್ನು ಆಶೀರ್ವದಿಸು. Bless your children of God. ಯೇಸು ನಾಮದಲ್ಲಿ. ಅದಕ್ಕೊಂದು ಅಡೆತಡೆ ಬರ್ತಾ ಇದೆ. ಆ ಕಾರಣವಾದರೂ ಏನು ಎಂಬುದಾಗಿ ನೀವು ತಿಳಿದುಕೊಂಡು ನೀವು ಅದರಿಂದ ಹೊರಗಡೆ ಬರುವುದಾದರೆ ದೇವರು ನಿಮಗಾಗಿಟ್ಟಂತ ಎಲ್ಲ ಆಶೀರ್ವಾದ, ಅಭಿವೃದ್ಧಿ, ಅಭಿಷೇಕ, ಏಳಿಗೆ ಏನಿಟ್ಟಿದ್ದಾನೋ ಅದೆಲ್ಲವೂ ನಿಮ್ಮಲ್ಲಿ ಹರಿದು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಅವ ಹಿಂಗಲ್ಲ ಇವ ಹಿಂಗಲ್ಲ. ದೇವರು ನಮಗೆ ಅದಕ್ಕಾಗಿ ಕರೆದಿಲ್ಲ. ದೇವರು ನಮ್ಮನ್ನು ಅದಕ್ಕಾಗಿ ಕರೆದಿಲ್ಲ. ದೇವರು ನಮ್ಮನ್ನು ಪರಿಶುದ್ಧರಾಗಿ ಇರುವುದಕ್ಕಾಗಿ ಕರೆದಿದ್ದಾನೆ. ದೇವರು ನಮ್ಮನ್ನು ಪರಿಶುದ್ಧವಾಗಿರಬೇಕೆಂಬುದಾಗಿ ಕರೆದಿದ್ದಾನೆ. ನಾವು ಪರಿಶುದ್ಧರಾಗಿ ಇರಲೇಬೇಕು. ಅದಕ್ಕೆ ದೇವರು ನಮ್ಮನ್ನು ಈ ಲೋಕದಿಂದ ಎತ್ತಿ ನಾನು ಪರಿಶುದ್ಧವಾಗಿ ಜೀವಿಸುತ್ತೇನೆ, ಕ್ರಿಸ್ತನಿಗಾಗಿ ನಾನು ಪರಿಶುದ್ಧವಾಗಿ ಜೀವಿಸುತ್ತೇನೆ ಎಂಬ ಒಂದು ದೃಢ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ದೇವರು ಪರಿಶುದ್ಧ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ಆ ಪರಿಶುದ್ಧವುಳ್ಳ ದೇವರು ನಿನ್ನೊಟ್ಟಿಗೆ ನಡೆಯುವಾಗ ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಡೆಯುವಂತದ್ದಾಗಿದೆ. ಹಲ್ಲೆಲೂಯಾ. ಅದೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋಶುವ 3:5 ಹೇಳ್ತದೆ. ಯೆಹೋಶುವನ ಗ್ರಂಥ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ ಏನಂತಂದ್ರೆ, ಸ್ಯಾಕ್ರಿಫೈ ಯುವರ್ ಸೆಲ್ಫ್ ಫಾರ್ ಟುಮಾರೋ, ದ ಲಾರ್ಡ್ ವಿಲ್ ಡೂ ವಂಡರ್ಸ್ ಅಮಂಗ್ ಯು ಎಂಬುದಾಗಿ. ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳ್ರಿ, ನಾಳೆ ದೇವರು ನಿಮ್ಮ ಜೀವಿತದಲ್ಲಿ ಅಥವಾ ನಿಮ್ಮ ಮಧ್ಯದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲಿಯವರೆಗೂ ನೀವು ಶುದ್ಧರಾಗಿ ಇರುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಜೀವಿತದಲ್ಲಿ ಆತನ ಕಾರ್ಯಗಳು ನಡೆಯುವುದಿಲ್ಲ. ಆತನ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡಿಬೇಕಾದ್ರೆ ಶುದ್ಧ ಜೀವಿತ ಇರಲಿ ಪ್ರಿಯರೇ. ಸ್ಯಾಕ್ರಿಫೈ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸಿಕೊಳ್ಳ್ರಿ. ಸಜೀವ ಯಜ್ಞವನ್ನಾಗಿ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನೆ. ಹಲ್ಲೆಲೂಯಾ. ಹೀರೋ ದೇವರೊಬ್ಬನೇ, ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಮಗೆ ಹೀರೋ ದೇವರು ಒಬ್ಬನೇ, ಅವನು ಯೇಸು ಕ್ರಿಸ್ತನು. ಹಿ ಈಸ್ ಮೈ ಹೀರೋ. ನಾನು ಅವನ ಜೊತೆ ಆಗ್ಬೇಕಷ್ಟೇ. ನನ್ನ ಯೇಸುವಿನ ಹಾಗೆ ನಾನು ಆಗ್ಬೇಕು. ನಮ್ಮನ್ನು ಇದನ್ನು ಓದಿದ್ರೆ, ಇದರ ಪ್ರಕಾರ ನಡೆದ್ರೆ ಇದು ನಮ್ಮನ್ನು ಪರಿಶುದ್ಧವಾಗಿ ಮಾಡ್ತದೆ. ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಇದು ನಡೆಸ್ತದೆ. ನಾವು ಏನೋ ತಿಳ್ಕೊಂಡ್ಬಿಟ್ಟಿವ್ರಿ, ಕ್ರಿಶ್ಚಿಯನ್ ಅಂದ್ಬೇಡ, ಯೇಸು ಸ್ವಾಮಿ ನಂಬೇಬೇಡ, ಹೋಗ್ಬೇಡ, ಪರಲೋಕಕ್ಕೆ ಯಾರು ಹೋಗೋದಿಲ್ರಿ. ಇದ್ರ ಪ್ರಕಾರ ನಡೆದವರು ಅಷ್ಟೇ ಪರಲೋಕಕ್ಕೆ ಹೋಗ್ತಾರ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನೋಡ್ರಿ, ಬೈಬಲ್ ಹೇಳ್ತೈತ್ರಿ. ಏನ್ ಹೇಳ್ತೈತ್ರಿ? ಯೆಹೋಶುವನ ಪ್ರವಾದನೆ ಹೇಳ್ತೈತ್ರಿ, ಸ್ಯಾಕ್ರಿಫೈ ಯುವರ್ ಸೆಲ್ಫ್ ಫಾರ್ ಟುಮಾರೋ, ದ ಲಾರ್ಡ್ ವಿಲ್ ಡೂ ವಂಡರ್ಸ್ ಅಮಂಗ್ ಯು ಎಂಬುದಾಗಿ. ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳ್ರಿ ಈ ವರ್ಷ. ಯಾಕಂದ್ರೆ ಇನ್ನು ಅನೇಕ ತಿಂಗಳುಗಳು ದೇವರು ನಿಮ್ಮ ಜೀವಿತದಲ್ಲಿ ಏನು ಪ್ಲಾನ್ ಮಾಡಿದ್ದಾನೋ, ಒಂದು ವರ್ಷಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಜೀವಿತ, ನಿಮ್ಮ ಆತ್ಮಿಕ ಜೀವಿತ, ನಿಮ್ಮ ಬಿಸಿನೆಸ್, ನಿಮ್ಮ ಸಭೆ, ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಮನೆ ವಿಷಯದಲ್ಲಿ ದೇವರು ಏನು ಆಲೋಚನೆಗಳನ್ನು ಮಾಡಿದ್ದಾನೋ ಅದು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಈ ವರ್ಷ ಯೆಹೋಶುವನು ಹೇಳಿದ ಹಾಗೆ, ವಾಕ್ಯ ಹೇಳಿದ ಹಾಗೆ ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಅದ್ಭುತಗಳನ್ನು ಮಾಡ್ತಾನೆ. My God is doing the great miracles in your life. ನಿಮ್ಮ ಜೀವಿತ
ಜೀವಿತ. ಶುದ್ಧವಾಗಿ ನಡ್ರಿ. ಟೇಕ್ ಬೋಲ್ಡ್ ಡಿಸಿಷನ್. ದೃಢ ನಿರ್ಧಾರವನ್ನು ತೆಗೆದುಕೊಳ್ರಿ. ಈ ವರ್ಷ ನಾನು ಸ್ವಚ್ಛವಾಗಿರ್ತೇನೆ. ಯಾಕಂದ್ರೆ ನನಗಾಗಿ ದೇವರು ಏನು ಆಲೋಚನೆ ಮಾಡಿದ್ದಾನೋ ಅದು ನನ್ನ ಒಳಗಡೆ ನೆರವೇರಬೇಕಾಗಿದೆ. ಅದು ನನ್ನ ಮೂಲಕವಾಗಿ ನೆರವೇರಬೇಕಾಗಿದೆ. ಅದಕ್ಕೋಸ್ಕರ ನನ್ನನ್ನು ನಾನು ಯೇಸುವಿಗೆ ಒಪ್ಪಿಸಿಕೊಟ್ಟಿದ್ದೇನೆ. ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟಿದ್ದೇನೆ. ಪವಿತ್ರಾತ್ಮನೇ ನನ್ನನ್ನು ನಡೆಸು ಎಂಬುದಾಗಿ ನೀನು ಹೇಳುವುದಾದ್ರೆ, ನೀನು ಶುದ್ಧವಾಗಿ ನೀನು ಇಟ್ಟುಕೊಂಡು ನಡೆಯುವುದಾದ್ರೆ, ಶುದ್ಧವುಳ್ಳ ದೇವರು ನಿನ್ನ ಮಧ್ಯದಲ್ಲಿ ಬಂದು ಆತ ನಿನ್ನ ಮಧ್ಯದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ಬಲವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ದೇವರು ಮಾಡ್ತಾನೆ. ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಅದಕ್ಕೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಏನಂತಂದ್ರೆ, ಯೆಹೋಶುವ 3:5 ಹೇಳ್ತದೆ, ಸ್ಯಾಂಕ್ಟಿಫೈ ಯುವರ್ಸೆಲ್ಫ್ ಫಾರ್ ಟುಮಾರೋ ದ ಲಾರ್ಡ್ ವಿಲ್ ಡು ವಂಡರ್ಸ್ ಅಮಂಗ್ ಯು. ನಿಮ್ಮ ಮಧ್ಯದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. There is a wonders. Prophetically, ಪ್ರವಾದಾತ್ಮಕವಾಗಿ ನಾನು ನುಡಿತೇನೆ, ನಿಮಗೋಸ್ಕರ ಈ ವರ್ಷ ದೇವರು ಒಂದು ದೊಡ್ಡ ಅದ್ಭುತವನ್ನು ಇಟ್ಟಿದ್ದಾನೆ. ಅದನ್ನು ತಪ್ಪಿಸಿಕೊಳ್ಳಬೇಡ್ರಿ. ಹಲ್ಲೆಲೂಯಾ. ಅದನ್ನು ತಪ್ಪಿಸಿಕೊಳ್ಳಬೇಡ್ರಿ. God is ready to do the wonder things. ದೇವರು ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಈ ವರ್ಷ ಅದನ್ನು ತಪ್ಪಿಸಿಕೊಳ್ಳಬೇಡ್ರಿ. ಅದಕ್ಕಾಗಿ ಸಿದ್ಧವಾಗಿರಿ. ಹಲ್ಲೆಲೂಯಾ. ಸಿದ್ಧವಾಗ್ರಿ. ಅದಕ್ಕಾಗಿ ಸಿದ್ಧವಾಗ್ರಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5-10. ರಿಮೂವ್ ಫ್ರಮ್ ದೋಸ್ ಥಿಂಗ್ಸ್ ಇನ್ ಯುವರ್ ಲೈಫ್. ಇವೆಲ್ಲ ನಿಮ್ಮ ಜೀವಿತದಿಂದ ತೆಗೆದು ಹಾಕಬೇಕಂದ್ರೆ ಯಾವ್ರಿ ತೆಗಿರಿ. ಬೈಬಲ್ ಈಗ ಓದಿಸ್ತೀನಿ. ಬೈಬಲ್ ಓದ್ರಿ. 3ನೇ ಅಧ್ಯಾಯ 5-10. ಭೂಮಿಗೆ ಸಂಬಂಧಪಟ್ಟಂತ ಭಾವಗಳಂತಂದ್ರೆ ಸ್ವಭಾವಗಳು. ಈ ಭೂಮಿಗೆ, ಈ ಲೋಕಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸ್ವಭಾವಗಳಿದೆ. ಈ ಲೋಕಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸ್ವಭಾವಗಳು. ಈ ಭೂಮಿಗೆ, ಈ ಲೋಕಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸ್ವಭಾವಗಳಿದ್ದಾವೆ. ಅವು ಯಾವುವು? ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹ ಆರಾಧನೆಗೆ ಸಮವಾಗಿರುವಂತಹ ಲೋಭ. ಬಿಟ್ಟು ಬಿಡಬೇಕಂದ್ರೆ ಇವನ್ನೆಲ್ಲ ಬಿಟ್ಟು ಬಿಡಬೇಕಂತ. ದುರಾಶೆ. ನಾನು ಗುಣ ಹೋಗಿ ಹೋಗಬೇಕು, ಸ್ವಸ್ಥತೆ ಹೋಗಿ ಹೋಗಬೇಕು. ಇವತ್ತು ನಿಮ್ಮ ಸ್ವಸ್ಥತೆಯ ಸಮಯ, ಇವತ್ತು ನಿಮ್ಮ ಬಿಡುಗಡೆಯ ಸಮಯ. ಯೇಸು ಸ್ವಾಮಿ ನಿಮ್ಮನ್ನು ನೋಡ್ತಾನೆ. ಸ್ವತಂತ್ರ ಬಾಯಿಸಲು ಯೇಸು ಸ್ವಾಮಿ ಕೇಳು. ನಿಮ್ಮ ನಂಬಿಕೆ ನಿಮ್ಮನ್ನು ಗುಣಪಡಿಸುತ್ತದೆ. ಇವತ್ತು ನಿಮಗೆ ನಂಬಿಕೆ ಇದ್ದರೆ ನೀವು ಗುಣ ಹೊಂದುತ್ತೀರಿ. ಇವತ್ತು ಪ್ರತಿಯೊಬ್ಬರು ಯೇಸು ಸ್ವಾಮಿಗಳ ಕೇಳು. ಯೇಸು ಸ್ವಾಮಿಗಳನ್ನು ಮುಟ್ಟು ಗುಣಪಡಿಸು ಎಂಬುದಾಗಿ. ನನ್ನ ಕೈಯಲ್ಲಿ ಏನಿಲ್ಲ, ನನ್ನ ಕೈಯಲ್ಲಿ ಏನಿಲ್ಲ, ಯೇಸು ಸ್ವಾಮಿ ಕೈಯಲ್ಲಿ ಇಲ್ಲ. ಯೇಸು ಸ್ವಾಮಿ ಮುಟ್ಟಾನೆ. ಯೇಸು ಸ್ವಾಮಿ ನಿಮ್ಮನ್ನು ಗುಣಪಡಿಸುವ. ಈಗ ನನ್ನ ಮನೆಗೆ ಶಗಡ ರೇಗಡವ ಸಂದರ್ಭ ಗುಣಗಳ ಬರ ಶಗಡರ ಬರ ರೇಗಡ ರೇಗಡ ಶಿಗಡರ ಸಗಡರ ಬರ ರೇಗಡರ ಶಗಡಿಯ ಮಂದರ ಬರ ರೇಗಡೆ ರೋಡನ ಶಗಡೆ ರೋಡರ ಬರ. I rebuke the pain in the name of Jesus right now. I take authority over you. ಯೇಸು ನಾಮದಲ್ಲಿ ನರಗಳ ನೋವು, ಸೆಳೆತ, ಕಾಲಿನ ಬೇಟೆಯ ನೋವು ಯೇಸು ನಾಮದಲ್ಲಿ. ಓ ಹಲ್ಲೆಲೂಯಾ. ಕೆಲವರಿಗೆ 5 ವರ್ಷದಿಂದಿದೆ, 5 ವರ್ಷದಿಂದಿದೆ, 5 ವರ್ಷ, ಕೆಲವರಿಗೆ 8 ವರ್ಷದಿಂದಿದೆ. ಆ ನೋವು 8 ವರ್ಷದಿಂದಿದೆ. ಓ ಹಲ್ಲೆಲೂಯಾ. ಇವತ್ತು ಆ ನೋವು ನಿಮ್ಮನ್ನು ಹೋಗ್ತದೆ. ಇವತ್ತು ಆ ನೋವಿನ ಕೊನೆಯ ದಿವಸ. Because the healer is here. The Jesus will touch you.
ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ, ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ, ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ. ಯೇಸು ನಾಮದಲ್ಲಿ ಹೊಂದಿಕೊಳ್ಳ್ರಿ. Receive it, receive it, healing. Receive it, healing in the name of Jesus. Thank you, Jesus. Thank you, Lord. 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 ದೇವರು ನಿಮ್ಮನ್ನು ಮುಟ್ತಾ ಇದ್ದಾನೆ, ನಿಮ್ಮನ್ನು ಮುಟ್ತಾ ಇದೆ. ಹೋಗಿ ನಿಮ್ಮನ್ನು ಮುಟ್ತಾ ಇದೆ ಈ ಸಮಯದಲ್ಲಿ. Receive it, receive it, receive it. ಇದರ ಮೇಲೆ ಯಾವುದೇ ನೋವಿಗೂ ಕೂಡ ನಿಮ್ಮ ಶರೀರದಲ್ಲಿ. ಕಾಲು ಸ್ವಲ್ಪ ಜಾಡಿಸಿ ಅಲ್ಲಾಡಿಸಿ ನೋಡ್ರಿ. ಓ ರೇಖಾಬ ಶಕಥ ರಾಕಥ. ಓ ದೇವರು ನಿಮ್ಮನ್ನು ಮುಟ್ಟಿದ್ದಾನೆ. Hallelujah, hallelujah, hallelujah. Are you healed? Hallelujah. ನೀವು ಗುಣ ಹೊಂದಿದ್ರಾ? Thank you, Jesus. Hallelujah, hallelujah. Thank you, Jesus. Thank you, Jesus. Thank you, Jesus. Thank you, Jesus. Check your body. ನಿಮ್ಮ ಶರೀರವನ್ನು ಪರೀಕ್ಷಿಸಿಕೊಳ್ಳ್ರಿ. ನಿಮ್ಮ ಶರೀರವನ್ನು ಪರೀಕ್ಷಿಸಿಕೊಳ್ಳ್ರಿ. Hallelujah, hallelujah, hallelujah. Thank you, Jesus. Hallelujah. Pastor, ನಿಮ್ಮ ಭಾಷೆಯಲ್ಲಿ ಹೇಳಿರೋದು. Thank you, Jesus. Check your body, check your body. Where you are not doing, just you start doing that. Whatever. Thank you for your healing. I rebuke you. Infirmity is the spirit in the name of Jesus. Get out of his life. Receive healing in the name of Jesus. Receive healing in the name of Jesus. Receive it, receive it, receive it. ಹೊಂದಿಕೊಳ್ಳಿ, ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ. Receive it in the name of Jesus. Receive it, receive it, receive in the name of Jesus. Receive it, receive in the name of Jesus. Fire, fire. Receive it. ಹೊಂದಿಕೊಳ್ಳಿ ಸ್ವಸ್ಥತೆ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ. ಯೇಸು ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ. Receive it. Thank you for your healing, Lord. Thank you, Lord. Thank you, Lord. Hallelujah. Thank you, Lord. Hallelujah. Hallelujah. ದೇವರು ಇನ್ನೊಂದು ವಿಷಯ ರಿವೀಲ್ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಒಂದು ಹೃದಯ, ಒಂದು ನೋವು, ಹಾರ್ಟ್ ಪ್ರಾಬ್ಲಮ್ ಏನೋ ಆ ರೀತಿಯಾಗಿ ಇರುವಂತವರು, ಹಾರ್ಟ್ ಪ್ರಾಬ್ಲಮ್, ಎದೆ ಭಾಗದಲ್ಲಿ ನೋವು ಅನುಭವಿಸುವಂತವರು ಇವತ್ತು ದೇವರು ಗುಣಪಡಿಸ್ತಾ ಇದ್ದಾರೆ. ಪ್ಲೀಸ್ ದಯಮಾಡಿ ಕೂತ್ಕೊಳ್ಳಿ. ನಿಮ್ಮ ಹೃದಯದ ಮೇಲೆ ಇಟ್ಕೊಂಡ್ರೆ ರೇಖಾತಾಮ ಶೇಖರಮ ಶಾಖಾತಾರಮ ರೇಖಾಲಾಮ. ಈ ಸಭೆಯಲ್ಲಿ ಕೆಲವರು ಇದ್ದಾರೆ ಪಾಸ್ಟರ್, ಕೆಲವರು ಬಂದಿದ್ದಾರೆ. ಏನಂತಾರೆ, ಏನಾಗ್ತದೆ ಇವತ್ತು ನೋಡ್ಬೇಕೆಂಬುದಾಗಿ ಬಂದಿದ್ದಾರೆ. ನೋಡೋಣ ಎಂಬುದಾಗಿ ಬಂದಿದ್ದಾರೆ. ನೋಡ್ಲಿಕ್ಕೆ ಬಂದಿದ್ದಾರೆ. ನೋಡಿ, ಯೇಸು ಮಾಡುವಂತ ಅದ್ಭುತವನ್ನು ನೋಡ್ರಿ, ನಂಬ್ರಿ. ಆ ಯೇಸು ಸ್ವಾಮಿ ನಿಮ್ಮಲ್ಲಿ ಕೂಡ ಕಾರ್ಯಗಳನ್ನು ಮಾಡ್ತಾರೆ. ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯ ಎಲ್ಲಿದೆಯೋ ಅಲ್ಲಿ ನಿಮ್ಮ ಕೈ ಇಟ್ಕೊಳ್ಳಿ, ನಿಮ್ಮ ಬಲಗೈ ಇಟ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ಇದ್ರೆ ಬಲಗೈ ಇಟ್ಕೊಳ್ಳಿ, ಅಲ್ಲಿ ಬಲಗೈ ಇಟ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಇಟ್ಕೊಳ್ಳಿ, ಹೃದಯ ಕಡೆ ಇಟ್ಕೊಳ್ಳಿ. ರೀಖಾಬ ಶಬ್ದ ರಬಾಕರ. ಅವರು ಪ್ರತಿಯೊಬ್ಬರು ಬಾಯಿ ತೆರೆದು ಪ್ರಾರ್ಥನೆ ಮಾಡಿ, ನನ್ನನ್ನು ಮುಟ್ಟು ಗುಣಪಡಿಸುವುದಾಗಿ, ನನ್ನನ್ನು ಮುಟ್ಟು ಗುಣಪಡಿಸು, ನನ್ನನ್ನು ಮುಟ್ಟು ಗುಣಪಡಿಸುವುದಾಗಿ. ರೋಗದ ಶಗತಿಯಲ್ಲಿ ರೋಗದ ಶಗರವ ರೋಗದ ಬಲ ಶಗದರ ಶಗತಿಯಲ್ಲಿ ಕೋರವ ರೀಗದರ ಶಗತಿಯಲ್ಲಿ ಕೋರವ ರೀಗದ ಶಗದರ ಶಗತಿಯಲ್ಲಿ ಕೋರವ. ಇವತ್ತು ನಿಮ್ಮ ನಂಬಿಕೆ, ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಗುಣಪಡಿಸುತ್ತದೆ. ಇನ್ನು ಮೇಲೆ ಆ ನೋವು ಕಾಣುವುದಿಲ್ಲ. ಈಗ ನೋಡಿದಂತ ನೋವು ಇನ್ನು ಮೇಲೆ ನಿಮಗೆ ಇರುವುದಿಲ್ಲ. ದೇವರು ನಿಮ್ಮನ್ನು ಗುಣಪಡಿಸ್ತಾನೆ. ಇವತ್ತು ಸಮಯದಲ್ಲಿ ಆತನಿದ್ದಾನೆ. My healer is here. ನಮ್ಮ ಸ್ವಸ್ಥತೆ ಯೆಹೋವ ರಾಫಾ ಇದ್ದಾನೆ. ಓ ರಿಕಾಬ ಶಕತರವ, ಓ ರಿಗರಬ ಶಕತರವ, ಓ ಮಾಶಿ ಮಕೋತಮ. ಹೃದಯದಲ್ಲಿರುವಂತಹ ಗಾಯ, ನೋವು ಈಗ ಬಿಟ್ಟು ಹೋಗು. I rebuke the pain in the name of heart pain. Oh ರಿಕಾಬ, ಅದೊಂದು ಗ್ಯಾಸ್ಟ್ರಿಕ್ ಆಗಿ ಬರ್ತಾ ಇದ್ರೆ I rebuke you in the name of Jesus. ಈಗಲೇ ಸ್ವಸ್ಥತೆ, ಈಗಲೇ ಸ್ವಸ್ಥತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಲೀವ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಲೀವ್. ಇವ್ರು ಭಾಳಿದೆ, ಇವ್ರು ಭಾಳಿದೆ, ಭಾಳಿದೆ ಇವರಿಗೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಲೀವ್. ಬಿಟ್ಟೋಗಿ ಯೇಸು ನಾಮದಲ್ಲಿ. Receive your healing. Receive it. Yes. Receive it. Yes. Receive it. Yes. Receive it in the name of Jesus. Receive your healings. Receive your deliverance.
every infirmities, every spirit I command you in the name of Jesus. Leave this body. Leave this body. Receive your healing in Jesus' name. Receive it. Thank you for giving new heart, oh God. Thank you for your healing, Lord. No more gastric, no more pain in the name of Jesus. Receive your healing. Receive it. Receive ಹೊಂದಿಕೊಳ್ಳಿ ನಿಮ್ಮ ಸ್ವಸ್ಥತೆ. Receive it. Receive it in the name of Jesus. 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 ಎಲ್ಲ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ ಯೇಸು ನಾಮದಲ್ಲಿ. Oh, thank you for your healing, Lord. ಮುಟ್ಟಿರೋದಕ್ಕಾಗಿ ಸ್ತೋತ್ರ, ಗುಣಪಡಿಸಿರುವುದಕ್ಕಾಗಿ ಸ್ತೋತ್ರ. Hallelujah. Hallelujah. In the name of Jesus. ಭಯದ ಆತ್ಮವನ್ನು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಈಗಲೇ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. Thank you, Lord. Thank you, Lord. Thank you, Lord. Thank you, Lord. ಯಾರೋ ಹಾಲೆಲೂಯಾ ಈ ಸಭೆಯಲ್ಲಿರುವಂತವರೊಬ್ರು ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕೆಂಬುದಾಗಿ ಒಂದು ಆಲೋಚನೆ ಬರ್ತಾ ಇದೆ. ಅವರು ಮಾಡುವಂತಹ ಸಂಕಟ, ಆ ಸಮಸ್ಯೆ, ತೊಂದರೆಗಳಿಂದ ನಾವು ಆತ್ಮಹತ್ಯೆ ಮಾಡಿಕೊಳ್ಬೇಕೆಂಬುದಾಗಿ ಒಂದು ಆಲೋಚನೆ ಹಾಲೆಲೂಯಾ ಯಾರಿಗೂ ಹೇಳಿಲ್ಲ ಆಲೋಚನೆ ಅವರ ಒಳಗಡೆ ಬರ್ತಾ ಇದೆ. ಆ ರೀತಿಯಾದಂತಹ ಸಮಸ್ಯೆಗಳನ್ನು ಹಾದು ಹೋಗ್ತಾ ಇದ್ದೀರಿ. ದೇವರು ಹೇಳ್ತಾ ಇದ್ದಾನೆ ಹಾಲೆಲೂಯಾ ಓ ರಿಕಾಲಾಬ ಶಂದರಾಬ ಕರಕರಬ ನಿನ್ನ ಸಮಸ್ಯೆಗಳೆಲ್ಲ ನಿನ್ನ ಭಾರನೆಲ್ಲ ನನ್ನ ಮೇಲೆ ಹಾಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ನಿಮ್ಮ ಬಿಡುಗಡೆಯ ಸಮಯ, ಇವತ್ತು ನಿಮ್ಮ ಸ್ವಸ್ಥತೆಯ ಸಮಯ. The spirit of hallelujah suiciding spirit I command you in the name of Jesus. ಆತ್ಮಹತ್ಯೆಯ hallelujah ಆತ್ಮಹತ್ಯೆಯ ದುರಾತ್ಮವೇ ಅವರ ಮನಸ್ಸನ್ನು ಬಿಟ್ಟು ಆಲೋಚನೆ ತೆಗೆದುಕೊಂಡು ಬರುವಂತ ದಿನಗಳಲ್ಲಿ ಹೊಸ ಕುಟುಂಬಗಳ ಸಭೆಗೆ